ಸರ ನಮ್ಮ ತಂಗಿ ಬಾಳೆ ಬಿಟ್ಟು ತೀರ್ಕೊಂಡವ ಸರ. ಹೊಳ್ಳಿ ಮತ್ತೊಂದು ಸಾಬ್ ಅನ್ನೋವ ಅವ್ರಿಬ್ರು ಲವ್ ಮ್ಯಾರೇಜ್ ಆಗ್ಯಾರ ರೀ. ಹೊಳ್ಳಿ ಅವ್ನದು ಲಗ್ನ ಆಗಿತ್ತು ರೀ. ಲಗ್ನ ಆದ್ರೂ ಲವ್ ಮ್ಯಾರೇಜ್ ಆಗಿ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಾರ ರೀ. ಒಂದು 8-10 ದಿನ ಇಟ್ಕೊಂಡಾರ ರೀ. ಅವ್ರ ಮಾವಂದು ಸ್ವಲ್ಪ ಟಾರ್ಚರ್ ಜಾಸ್ತಿ ಆಗಿತ್ತು ಅಂತನ್ರಿ. ಹೊಳ್ಳಿ ಆಕೆ ಪ್ರೆಗ್ನೆಂಟ್ ಆಗಿದ್ದಳು ರೀ. ನಾವು ಡಿಲಿವರಿಗೆ ಕರ್ಕೊಂಬಂದಿದ್ದೀವಿ ರೀ. ಹೊಳ್ಳಿ ಇವರು ಮಾತಾಡೋದು ಗಂಡ ಹೆಂಡತಿ ಒಂದು ಸ್ವಲ್ಪ ಚಲೋನೇ ಇದ್ದರು ರೀ. ಮನ್ಯಾಗ ಒಂದು ಸ್ವಲ್ಪ ಕಿರಿಕಿರಿ ಇತ್ತು ರೀ ಅವ್ರ ಅಪ್ಪಾರ್ದು. ಹೀಗಾಗಿ ಈಗಿಂದ ಮತ್ತೆ ಅವ್ರು ನಮ್ಮ ತಂಗಿಯರ ಮಾವರ ಹೆಸರು ಗೈಬು ಸಾಬ್ ರೀ. ಅವ್ರ ಗಂಡನ ಹೆಸರು ಮಸ್ತಾನ್ ಸಾಬ್ ರೀ. ಮತ್ತು ಇವತ್ತು ಮಾತ್ರ ಅನಾಹುತ ಆಗಿತ್ತು ಸರ. ಅವ್ರ ಮನೆಯಾಗ ಭಾಳ ಕಿರಿಕಿರಿ ಮಾಡ್ತಿದ್ರಂತ ಸರ. ಅವ್ರ ಮನ್ಯಾಗ ಆಕೆ ಬಂದು ನಮ್ಮ ಹತ್ರ ಹೇಳ್ತಿದ್ದಿಲ್ಲ ರೀ, ನಾವು ಇನ್ನಿಲ್ಲವ ಎಲ್ಲರನ್ನೂ ಹಿರಿಯರು ಕೂಡಿಸಿ ಮಾತಾಡೋನು ಅಂತ ಹೇಳ್ತಿದ್ದೀವಿ ರೀ. ಆಕೆ ಜಾಸ್ತಿ ಕಿರಿಕಿರಿ ಆಗಿದ್ದಕ್ಕೆ ಹೋಗ್ಯಾಳು. ಏನು ಮಾಡ್ಯಾಳ, ಒಟ್ಟು ಮಗುನ 3 ವರ್ಷದ ಮಗುನ ಕರ್ಕೊಂಡು ಹೋಗಿ ಬಾಯಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಹೋಗಿ ಸರ. ಮುಂದಿಂದ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ನೋಡ್ರಿ, ಅದು ನಿಮಗೆ ಬಿಟ್ಕೊಡ್ತೀನಿ ಸರ. ನಮ್ಮ ತಂಗಿ ಬಾಳೆ ಬಿಟ್ಟು ತೀರ್ಕೊಂಡವ ಸರ. ಹೊಳ್ಳಿ ಮತ್ತೊಂದು ಸಾಬ್ ಅನ್ನೋವ ಅವ್ರಿಬ್ರು ಲವ್ ಮ್ಯಾರೇಜ್ ಆಗ್ಯಾರ ರೀ. ಹೊಳ್ಳಿ ಅವ್ನದು ಲಗ್ನ ಆಗಿತ್ತು ರೀ. ಲಗ್ನ ಆದ್ರೂ ಲವ್ ಮ್ಯಾರೇಜ್ ಆಗಿ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಾರ ರೀ. ಒಂದು 8-10 ದಿನ ಇಟ್ಕೊಂಡಾರ ರೀ. ಅವ್ರ ಮಾವಂದು ಸ್ವಲ್ಪ ಟಾರ್ಚರ್ ಜಾಸ್ತಿ ಆಗಿತ್ತು ಅಂತನ್ರಿ. ಹೊಳ್ಳಿ ಆಕೆ ಪ್ರೆಗ್ನೆಂಟ್ ಆಗಿದ್ದಳು ರೀ. ನಾವು ಡಿಲಿವರಿಗೆ ಕರ್ಕೊಂಬಂದಿದ್ದೀವಿ ರೀ. ಹೊಳ್ಳಿ ಇವರು ಮಾತಾಡೋದು ಗಂಡ ಹೆಂಡತಿ ಒಂದು ಸ್ವಲ್ಪ ಚಲೋನೇ ಇದ್ದರು ರೀ. ಮನ್ಯಾಗ ಒಂದು ಸ್ವಲ್ಪ ಕಿರಿಕಿರಿ ಇತ್ತು ರೀ ಅವ್ರ ಅಪ್ಪಾರ್ದು. ಹೀಗಾಗಿ ಈಗಿಂದ ಮತ್ತೆ ಅವ್ರು ನಮ್ಮ ತಂಗಿಯರ ಮಾವರ ಹೆಸರು ಗೈಬು ಸಾಬ್ ರೀ. ಅವ್ರ ಗಂಡನ ಹೆಸರು ಮಸ್ತಾನ್ ಸಾಬ್ ರೀ. ಮತ್ತು ಇವತ್ತು ಮಾತ್ರ ಅನಾಹುತ ಆಗಿತ್ತು ಸರ. ಅವ್ರ ಮನೆಯಾಗ ಭಾಳ ಕಿರಿಕಿರಿ ಮಾಡ್ತಿದ್ರಂತ ಸರ. ಅವ್ರ ಮನ್ಯಾಗ ಆಕೆ ಬಂದು ನಮ್ಮ ಹತ್ರ ಹೇಳ್ತಿದ್ದಿಲ್ಲ ರೀ, ನಾವು ಇನ್ನಿಲ್ಲವ ಎಲ್ಲರನ್ನೂ ಹಿರಿಯರು ಕೂಡಿಸಿ ಮಾತಾಡೋನು ಅಂತ ಹೇಳ್ತಿದ್ದೀವಿ ರೀ. ಆಕೆ ಜಾಸ್ತಿ ಕಿರಿಕಿರಿ ಆಗಿದ್ದಕ್ಕೆ ಹೋಗ್ಯಾಳು. ಏನು ಮಾಡ್ಯಾಳ, ಒಟ್ಟು ಮಗುನ 3 ವರ್ಷದ ಮಗುನ ಕರ್ಕೊಂಡು ಹೋಗಿ ಬಾಯಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಹೋಗಿ ಸರ. ಮುಂದಿಂದ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ನೋಡ್ರಿ, ಅದು ನಿಮಗೆ ಬಿಟ್ಕೊಡ್ತೀನಿ.